ನಾವು ಗಮನಿಸಬಹುದಾಗಿದೆ। ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಇದೀಗ ಮತ್ತೆ ಹಿನ್ನಡೆಯಾಗಿರುವಂತದನ್ನ ನಾವು ಗಮನಿಸಬಹುದು। A2 ಆರೋಪಿ ದರ್ಶನ್ ಸಲ್ಲಿಸಿದಂತಹ ಅರ್ಜಿ ಏನಿದೆ ಅದನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ। ಜಾಮೀನು ನಿರಾಕರಣೆ ಆದೇಶವನ್ನ ಪರಿಷ್ಕರಣೆಗೆ ಸಲ್ಲಿಸಿದಂತಹ ಅರ್ಜಿ ಮೇ 15, 2027ರವರೆಗೂ ಕೂಡ ದರ್ಶನ್ಗೆ ಯಾವುದೇ ರೀತಿಯಾಗೂ ಕೂಡ ಬೇಲ್ ಸಿಗೋದಿಲ್ಲ ಅನ್ನುವಂತಹ ಶಾಕಿಂಗ್ ನ್ಯೂಸ್ ಇದೀಗ ಹೊರ ಬರ್ತಾ ಇರುವಂತದನ್ನ ನಾವು ಗಮನಿಸಬಹುದಾಗಿದೆ। ರೇಣುಕಾಸ್ವಾಮಿಯ ಹೈ ಪ್ರೊಫೈಲ್ ಕೇಸ್ ಇದು। ಹೀಗಾಗಿ A2 ಆರೋಪಿ ದರ್ಶನ್ಗೆ ಮತ್ತೊಮ್ಮೆ ಇದೀಗ ಹಿನ್ನಡೆ ಆಗಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ। ದರ್ಶನ್ ಸಲ್ಲಿಸಿದಂತಹ ಅರ್ಜಿ ಏನಾಗಿದೆ ಅದನ್ನ ಸುಪ್ರೀಂ ಕೋರ್ಟ್ ಇದೀಗ ವಜಾ ಮಾಡಿದೆ। ಅಷ್ಟೇ ಅಲ್ಲದೆ ಬೇಲ್ಗಾಗಿ ದಾಸನ ಭಗೀರಥ ಪ್ರಯತ್ನ ಏನು ನಡೀತಾನೆ ಇದೆ, ಆದ್ರೆ ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಹಿನ್ನಡೆ ಆಗ್ತಾ ಇರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ। ಇದೇ ನಿಟ್ಟಿನಲ್ಲಿ ಮೇ 15, 2027ರವರೆಗೂ ಕೂಡ ದರ್ಶನ್ ಜೈಲಿನಲ್ಲೇ ಇರುವಂತಹ ಅಸಹಾಯಕತೆ ಇದೀಗ ಎದುರಾಗಿದೆ। ಹೀಗಾಗಿ ಕಾನೂನಿನ ಚೌಕಟ್ಟು ಮತ್ತಷ್ಟು ಬಿಗಿ ಆಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅನ್ನುವಂಥದ್ದನ್ನ ನಾವು ಗಮನಿಸ್ತಾನೆ ಇದ್ದೀವಿ। ಅಷ್ಟೇ ಅಲ್ಲದೆ ದರ್ಶನ್ ಬಚಾವ್ ಆಗೋದೇ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ನೋಡಬಹುದು। ಪದೇ ಪದೇ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಲಾಯರ್ಸ್ಗಳು ಕೂಡ, ಬ್ಯಾಕ್ ಟು ಬ್ಯಾಕ್ ಅರ್ಜಿಯನ್ನ ಬೇಲ್ಗಾಗಿ ಸಲ್ಲಿಕೆ ಮಾಡ್ತಾನೆ ಇದ್ದಾರೆ। ಆದ್ರೆ ಅದು ಮತ್ತೆ ಅದು ಬೇಲ್ ಕ್ಯಾನ್ಸಲ್ ಆಗ್ತಾ ಇರುವಂತದ್ದು, ಅರ್ಜಿ ವಜಾ ಆಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ। ಹೀಗಾಗಿ ದರ್ಶನ್ಗೆ ಜೈಲೇ ಗತಿ ನೆಕ್ಸ್ಟ್ ಮೇ 2027ರವರೆಗೂ ಅನ್ನುವಂಥದ್ದು ಈ ಮೂಲಕ ಗೊತ್ತಾಗ್ತಾ ಇದೆ। ಹೀಗಾಗಿ ವಿಚಾರಣೆ ಪ್ರಕ್ರಿಯೆಗೂ ಕೂಡ ಇದೀಗ ಶಾಕಿಂಗ್ ತಿರುವು ಸಿಕ್ಕಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ।